ಹಾಯ್ ಫ್ರೆಂಡ್ಸ್, ನಾನಿವತ್ತು ಕನಸಿನ ರಾಣಿ ಅಂತಲೇ ಖ್ಯಾತಿ ಪಡೆದಂತಹ ಮಾಲಾಶ್ರೀ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಮಾಲಾಶ್ರೀ ಅವರು ಹುಟ್ಟಿದ್ದು ಆಗಸ್ಟ್ 10, 1973ರಲ್ಲಿ. ಇವರು ಪ್ರಮುಖವಾಗಿ ಭಾರತೀಯ ನಟಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಕನ್ನಡ ಜೊತೆಗೆ ತೆಲುಗು, ತಮಿಳು, ಮಲಯಾಳಂ ಮೂವಿಗಳಲ್ಲಿ ನಟಿಸಿದ್ದಾರೆ. ಹಾಗೆಯೇ ಬಾಲನಟಿಯಾಗಿ ಸುಮಾರು 34ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ ಇವರು 1989ರಲ್ಲಿ ತೆರೆಕಂಡಂತಹ ಸೂಪರ್ ಹಿಟ್ ಮೂವಿಯಾದಂತಹ ನಂಜುಂಡಿ ಕಲ್ಯಾಣ ಚಿತ್ರದ ಮೂಲಕ ನಾಯಕಿಯಾಗಿ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡ್ತಾರೆ. ಈ ಒಂದು ಮೂವಿ ಇವ್ರಿಗೆ ಹೆಚ್ಚಿನ ಖ್ಯಾತಿ ಜೊತೆಗೆ ಹೆಚ್ಚಿನ ಪ್ರಸಿದ್ಧತೆ ಕೂಡ ತಂದುಕೊಡುತ್ತದೆ. ಈ ಒಂದು ಮೂವಿಲಿ ರಾಘವೇಂದ್ರ ರಾಜ್ಕುಮಾರ್ ಅವರು ಹೀರೋ ಆಗಿ ಕಾಣಿಸ್ಕೊಳ್ತಾರೆ. ಹಾಗೆಯೇ ಹೀರೋಯಿನ್ ಆಗಿ ನಮ್ಮ ಮಾಲಾಶ್ರೀ ಅವರು ನಟಿಸಿದ್ದಾರೆ. 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ನಮ್ಮ ಮಾಲಾಶ್ರೀ ಅವರು. ಅದರಲ್ಲೂ ಮಹಿಳಾ ಪ್ರಧಾನ ಚಿತ್ರಗಳೇ ಹೆಚ್ಚು ಅಂತಲೇ ಹೇಳ್ಬೋದು. ಹಾಗೆ ಆ್ಯಕ್ಷನ್ ಪಾತ್ರಗಳಿಗೂ ಸೈ, ಕ್ಲಾಸಿಕ್ ಪಾತ್ರಗಳಿಗೂ ಸೈ ಅಂತ ನಿರೂಪಿಸಿದಂತಹ ಕನ್ನಡದ ನಟಿ ಇವರು ನಮ್ಮ ಮಾಲಾಶ್ರೀ ಅವರು. ಮಾಲಾಶ್ರೀ ಅವರಿಗೆ ಹೆಚ್ಚಿನ ಆಫರ್ಗಳು ಹೀರೋಯಿನ್ ಓರಿಯೆಂಟೆಡ್ ಮೂವಿಗಳೇ ಅಂತಲೇ ಹೇಳ್ಬೋದು. ಅದರಲ್ಲಿ ಪ್ರಮುಖವಾದಂತಹ ಮೂವಿ ಬಂದು ದುರ್ಗಿ. ಈ ಒಂದು ಮೂವಿ ಅವರ ಮೊದಲ ಹೀರೋಯಿನ್ ಓರಿಯೆಂಟೆಡ್ ಮೂವಿಯಾಗಿತ್ತು. ಇದರಲ್ಲಿ ಹೀರೋಯಿನ್ ಎರಡೂ ಕೂಡ ಇವರೇ ಆಗಿ ನಟಿಸಿದ್ದಾರೆ. ಹಾಗೆ ಶಿವರಾಜ್ ಕುಮಾರ್ ಅವ್ರ ಜೊತೆ ಗಂಗಾ ಯಮುನಾ ಅನ್ನೋ ಒಂದು ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಮಾಲಾಶ್ರೀ ಅವರು. ಹಾಗೆಯೇ ಮಾಲಾಶ್ರೀ ಅವರು ಇನ್ನೂ ಮುಂತಾದ ಮೂವಿಗಳು ಅಂತ ನೋಡೋದಾದರೆ ಬೆಳ್ಳಿ ಕಾಲುಂಗುರ, ಇದು ಸುನೀಲ್ ಅವ್ರ ಜೊತೆ ಮಾಡಿದಂತಹ ಮೂವಿಯಾಗಿತ್ತು. ಹಾಗೆ ರೆಡಿಮೇಡ್ ಗಂಡ, ಇದು ಶಶಿಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಮಾಲಾಶ್ರೀ ಅವರು. ಹಾಗೆ ದುರ್ಗಿ ಮೂವಿ ಅಂತೂ ತುಂಬಾ ಒಳ್ಳೆ ಮೂವಿ ಅಂತಲೇ ಹೇಳ್ಬೋದು. ಇದರಲ್ಲಿ ಶತ್ರುಗಳ ಎದೆ ಸೀಳ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ರಾಣಿ ಮಹಾರಾಣಿಯಲ್ಲಿ ಅಂಬರೀಷ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಮಾಲಾಶ್ರೀ ಅವರು. ಹಾಗೆ ಹೃದಯ ಹಾಡಿತು ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅದು ಕೂಡ ಅಂಬರೀಷ್ ಅವ್ರ ಜೊತೆನೇ ಆಗಿರುತ್ತೆ. ನಮ್ಮ ಮಾಲಾಶ್ರೀ ಅವರು ಮತ್ತು ಅಂಬರೀಷ್ ಅವರ ಜೋಡಿ ಸೂಪರ್ ಆಗಿತ್ತು ಆಗಿನ ಕಾಲದಲ್ಲೇ ಅಂತಲೇ ಹೇಳ್ಬೋದು. ಇದರಲ್ಲಿ 2 ಪಾತ್ರಗಳಲ್ಲಿ ಡ್ಯುಯಲ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ ನಮ್ಮ ಮಾಲಾಶ್ರೀ ಅವರು. ಹಾಗೆಯೇ ರವಿಚಂದ್ರನ್ ಅವ್ರ ಜೊತೆ ಮಾಡಿದಂತಹ ರಾಮಚೂರಿ ಮೂವಿ ಈಗಲೂ ಕೂಡ ಜನರಲ್ಲಿ ಅಚ್ಚಳಿದಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಜನರು ಈಗಲೂ ಕೂಡ ಈ ರಾಮಾಚಾರಿ ಮೂವಿನ ಕಣ್ಣು ಬಾಯಿ ಬಿಟ್ಟು ನೋಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಇವರು 1997ರಲ್ಲಿ ಖ್ಯಾತ ನಿರ್ಮಾಪಕ ರಾಮು ಅವ್ರನ್ನ ವಿವಾಹ ಆಗ್ತಾರೆ. ಆದರೆ ದುರದೃಷ್ಟವಶಾತ್ ಕೋವಿಡ್ ಸಮಯದಲ್ಲಿ ಇವರು ಸಾವನ್ನಪ್ತಾರೆ ಅಂತಲೇ ಹೇಳ್ಬೋದು. ಇವ್ರಿಗೆ ಒಬ್ಬಳು ಮಗಳು ಮತ್ತು ಮಗ ಇಬ್ಬರು ಕೂಡ ಇದ್ದಾರೆ. ಮಗಳ ಹೆಸರು ಅನನ್ಯ, ಹಾಗೆ ಮಗನ ಹೆಸರು ಸೃಷ್ಟಿ ಅಂತ. ಹಾಗೆಯೇ ರಾಮು ಅವರು ಏಪ್ರಿಲ್ 2021ರಲ್ಲಿ ನಿಧನರಾಗ್ತಾರೆ. ಆ ನಂತರ ಮಕ್ಕಳ ಜವಾಬ್ದಾರಿಗಳನ್ನ ನಮ್ಮ ಮಾಲಾಶ್ರೀ ಅವರೇ ತಗೊಳ್ತಾರೆ. ಹಾಗೆಯೇ ಮಗಳಿಗೆ ಒಳ್ಳೆ ಕೆರಿಯರ್ನ ರೂಪಿಸ್ಕೊಳ್ಬೇಕು, ನನ್ನಂತೆಯೇ ಅವಳು ನಟಿ ಆಗಬೇಕು ಅನ್ನೋ ಕಾರಣಕ್ಕೆ ಕಾಟೇರ ಅನ್ನೋ ಮೂವಿಲಿ ತಮ್ಮ ಮಗಳಾದಂತಹ ಅನನ್ಯ ಅವರನ್ನೇ ಹೀರೋಯಿನ್ ಆಗಿ ನಟಿಸ್ತಾರೆ. ಈ ಒಂದು ಮೂವಿ ದರ್ಶನ್ ಅವರ ಒಂದು ಮೂವಿ ಆಗಿದೆ. ಇದರಲ್ಲಿ ಅನನ್ಯ ಅವರು ತುಂಬ ಒಳ್ಳೆ ಆ್ಯಕ್ಟಿಂಗ್ ಮಾಡಿ ಸೈ ಅನ್ನಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಮಾಲಾಶ್ರೀ ಅವರು ಕನಸಿನ ರಾಣಿಯಾಗಿ ಮಿಂಚಿದ ಹಾಗೆಯೇ ಅವರ ಮಗಳನ್ನು ಕೂಡ ಮಿಂಚಿಸುವ ಆಸೆ ಇದೆ ಅಂತ ಕಾಣುತ್ತೆ ನಮ್ಮ ಮಾಲಾಶ್ರೀ ಅವರಿಗೆ. ಮಾಲಾಶ್ರೀ ಅವರು ಈಗ ಸದ್ಯಕ್ಕೆ ಯಾವುದೇ ಒಂದು ಮೂವಿಗಳಲ್ಲೂ ಇವರು ಕಾಣಿಸ್ಕೊಳ್ತಾ ಇಲ್ಲ. ಹಾಗೆಯೇ ತುಂಬ ಮೂವಿಗಳಲ್ಲಿ ಇವರು ಒಂದು ಮೇನ್ ರೋಲ್ನ ನಿರ್ವಹಿಸಿದ್ದಾರೆ ಅಂತಲೇ ಹೇಳ್ಬೋದು. ಮಾಲಾಶ್ರೀ ಅವರು ತುಂಬ ಒಳ್ಳೆ ಆ್ಯಕ್ಟರ್ ಅಂತಲೇ ಹೇಳ್ಬೋದು ನಮ್ಮ ಸ್ಯಾಂಡಲ್ವುಡ್ಗೆ. ಈ ಒಂದು ವಿಡಿಯೋ ಮಾಲಾಶ್ರೀ ಅವರ ಬಗ್ಗೆ ಮಾಹಿತಿಯಾಗಿತ್ತು. ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.